ಸೊ ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಮಂದಿಗೆ ಏನಪ್ಪ ವಿಷಯ ಅಂದರೆ SR ಫಾರ್ಮನ್ನು ಯಾವ ರೀತಿಯಾಗಿ ತುಂಬುದು ಅನ್ನೋದನ್ನು ಈ ವಿಡಿಯೋದಾಗ ನಿಮ್ಗೆ ಹೇಳ್ಕೊಡ್ತೇನೆ ರೀ. ವಿಡಿಯೋನ ಲಾಸ್ಟ್ ತನಕ ನೋಡಿರಿ. ಹಂಗಾರೆ ನನ್ನ ಐಡಿನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗಾರೆ ನನ್ನ ಫೇಸ್ಬುಕ್ದಾಗ ರೀ ಮತ್ತು ಇನ್ಸ್ಟಾಗ್ರಾಮ್ದಾಗೂ ಫಾಲೋ ಮಾಡ್ಕೊರಿ. ಏನಪ್ಪ ವಿಷಯ ಅಂದರೆ ರೀ SR ಫಾರ್ಮನ್ನು ಯಾವ ರೀತಿಯಾಗಿ ಫಿಲ್ ಮಾಡೋದು ಅಂದ್ರೆ ರೀ, ಇಲ್ಲೇನು ಮೇಲೆ ಫೋಟೋ ಕಾಣತ್ತಲ್ಲ ರೀ, ಮೊದಲ ಇಲ್ಲಿ ಫೋಟೋ ಹಚ್ಬೇಕು ರೀ. ಮತ್ತೊಂದು ಏನಂದ್ರೆ ರೀ, ಇಲ್ಲಿ ಮತದಾರರ ಹೆಸರು. ಮತ್ತೊಂದು ಏನಂದ್ರೆ ರೀ, ಇದನ್ನ SR ಫಾರ್ಮ್ ಐತಲ್ಲ ರೀ, ಎಲ್ಲರಿಗೂ ಕನ್ಫ್ಯೂಸ್ ಏನೈತೆ ಅಂದ್ರೆ ರೀ, ಇಲ್ಲಿ ಯಾರು ತುಂಬಬೇಕು ಅಂದ್ರೆ ಇಲ್ಲಿ ಯಾರು ತುಂಬಬೇಕು ಅಂದ್ರೆ ಅದು ಎಲ್ಲರಿಗೂ ಕನ್ಫ್ಯೂಸ್ ಐತೆ ರೀ. ಏನಂದ್ರೆ ರೀ, ಈಚೆ ಕಡೆ ಯಾರು ತುಂಬಬೇಕಂದ್ರೆ ರೀ, ನೀವು 2002ರಾಗ ವೋಟಿಂಗ್ ಮಾಡಿರಿ ಅಂದ್ರೆ ಮಾತ್ರ ಈ ಕಾಲಮ್ದಾಗ ಇಲ್ಲಿ ತನಕ ತುಂಬಬೇಕಾಗತ್ತೆ ರೀ. ಇಲ್ಲಪ್ಪ ಅಂದ್ರೆ ರೀ 2002 ನಂತರ ನೀವು ಏನಾದರೂ ವೋಟಿಂಗ್ ಮಾಡಿರಿ ಅಂದ್ರೆ ರೀ, ಈ ಸೈಡ್ ತುಂಬಬೇಕಾಗತ್ತೆ ರೀ. ಅದಕ್ಕೆ ರೀ ಇವರು ನಮ್ಮ ತಾಯಿಯವರ 2002ರಾಗ ವೋಟಿಂಗ್ ಮಾಡ್ಯಾರ ರೀ. ಅದ್ರ ಸಲುವಾಗಿ ಅವ್ರದ್ದು ಈಚೆ ಕಡೆ ಸೈಡ್ದಾಗ ಇಲ್ಲಿ ಫಾರ್ಮನ್ನ ಫಿಲ್ ಮಾಡೀವ್ರಿ. ಅದ್ರ ಸಲುವಾಗಿ ನೀವೇನಾದರೂ 2002 ನಂತರ ವೋಟಿಂಗ್ ಮಾಡಿರಿ ಅಂದ್ರೆ ಈ ಸೈಡ್ ಫಾರ್ಮನ್ನು ಫಿಲ್ ಮಾಡ್ಬೇಕಾಗತ್ತೆ ರೀ. ಅದಕ್ಕೆ ರೀ ಈಚೆ ಕಡೆ ಮತದಾರರ ಹೆಸರು ರೀ, ಅಂದ್ರೆ ನಮ್ಮ ತಾಯಿಯವ್ರ ಹೆಸರು ಬರ್ದೇವ್ರಿ. ನೆಕ್ಸ್ಟ್ ನಮ್ಮ ತಂದೆಯವ್ರ ಹೆಸರು ರೀ, ನಮ್ಮ ತಂದೆ ತಾಯಿ ಅಂದರೆ ಇವರಿಬ್ರು ಏನು ಸಂಬಂಧ ಐತೆ ಅನ್ನೋದು ಇಲ್ಲಿ ಬರಿಬೇಕಾಗತ್ತೆ ರೀ. ನೆಕ್ಸ್ಟ್ ರೀ ಇಲ್ಲಿ ಜಿಲ್ಲೆಯನ್ನು ಬರಿಬೇಕು ರೀ. ನೆಕ್ಸ್ಟ್ ಮತ್ತು ರೀ ಇಲ್ಲಿ ರಾಜ್ಯನ ಬರಿಬೇಕು ರೀ. ನೆಕ್ಸ್ಟ್ ನೀವು ವಿಧಾನಸಭಾ ಕ್ಷೇತ್ರ ಅಂದ್ರೆ ನೀವು ವೋಟಿಂಗನ್ನು ಯಾವ ಕ್ಷೇತ್ರದಾಗ ಮಾಡಿರಿ ಅನ್ನೋದನ್ನು ಇಲ್ಲಿ ಬರಿಬೇಕಾಗತ್ತೆ ರೀ. ನಮ್ದು ಈಗ ಆಲ್ರೆಡಿ ಕುರ್ಚಿ ಐತ್ರಿ, ಬಟ್ ಏನಾಗಿತ್ತು ಅಂದ್ರೆ ರೀ, ಮೊದಲು ವೋಟಿಂಗನ್ನು ಎಲ್ಲಿ ಮಾಡಿದ್ರಿ ಇವ್ರು ಅನ್ನೋದನ್ನು ಬರಿಬೇಕಾಗತ್ತೆ ರೀ. ಇಲ್ಲಿ ಮೊದಲು ರಾಯಬಾಗ್ ಇತ್ತು ರೀ, ಅದ್ರ ಸಲುವಾಗಿ ಈಗ ಕುರ್ಚಿ ಬಂದೈತೆ ರೀ, ಆದ್ರೆ ಇಲ್ಲಿ ರಾಯಬಾಗ್ ಅಂತ ಬರಿಬೇಕಾಗತ್ತೆ ರೀ. ಮತ್ತೊಂದು ಏನಂದ್ರೆ ರೀ, ಇದು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ರೀ ಮತ್ತು ಭಾಗ ಸಂಖ್ಯೆ ಕ್ರಮ ಸಂಖ್ಯೆ ಇದೇನಾದ್ರೂ ನಿಮಗೆ ಗೊತ್ತಿಲ್ಲಾಗಿತ್ತಂದ್ರೆ ರೀ, ನೀವು BLOಗಳನ್ನ ಕೇಳಿರಿ, ಅವ್ರು ನಿಮ್ಗೆ ಹೇಳ್ತಾರೆ ರೀ. ನಿಮ್ಗೆ ಗೊತ್ತಿತ್ತಂದ್ರೆ ಇದನ್ನು ಕರೆಕ್ಟಾಗಿ ತುಂಬ್ರಿ. ಮತ್ತು ನೀವೆಲ್ಲರೂ ತಪ್ಪು ತುಂಬಿರಿ ಅಂದ್ರೆ ನಿಮ್ಮ ಎಲೆಕ್ಷನ್ ಕಾರ್ಡ್ ರದ್ದಾಗುವಂಥ ಚಾನ್ಸ್ ಇರುತ್ತೆ ರೀ. ಅದ್ರ ಸಲುವಾಗಿ ಕರೆಕ್ಟಾಗಿ ತುಂಬ್ರಿ. ಮತ್ತು ಇಲ್ಲೇನೈತಲ್ಲ ರೀ, ಜನ್ಮ ದಿನಾಂಕ ರೀ, ಇದನ್ನು ನೀವು ಅವ್ರದ್ದು ಜನ್ಮ ದಿನಾಂಕ ತುಂಬತ್ನಾಗ ರೀ, ಇದು 1/1/1969 ಐತೆ. ಅಲ್ಲಿ ನೀವು ತುಂಬತ್ನಾಗ ಏನಂದ್ರೆ ರೀ, ನೀವು ಎಲ್ಲರೂ ಮಿಸ್ಟೇಕ್ ಮಾಡಿಕ್ಸಿಂದ 1/1/1969 ಅಷ್ಟೇ ತುಂಬಿರಿ ಅಂದ್ರೆ ಇದು ಇಲ್ಲಿ ಮತ್ತು ನಿಮ್ಗೆ 2 ಕಾಲಮ್ದಾಗ 2 ಖಾಲಿ ಬಾಕ್ಸ್ ಉಳಿತಾವೆ, ಅದನ್ನ ಉಳಿಸ್ಬೇಡ್ರಿ. ಯಾಕಂದ್ರೆ ಏನು ಮಾಡ್ಬೇಕಂದ್ರೆ 01/01/1969 ಈ ಟೈಪ್ ಬರಿಬೇಕು ರೀ. ನೆಕ್ಸ್ಟ್ ಆಧಾರ್ ಸಂಖ್ಯೆನ ಬರಿಬೇಕು ರೀ. ಮುಖ್ಯವಾಗಿ ಆಧಾರ್ ಸಂಖ್ಯೆ ಅಂದ್ರೆ ತಪ್ಪು ಮಾಡೋಕೆ ಹೋಗ್ಬೇಡ್ರಿ, ಕರೆಕ್ಟಾಗಿ ಬರೀರಿ. ಮತ್ತು ಮೊಬೈಲ್ ಸಂಖ್ಯೆನೂ ಬರಿಬೇಕು ರೀ. ನೆಕ್ಸ್ಟ್ ಇವ್ರ ಅಂದ್ರೆ ನಮ್ಮ ತಾಯಿಯವರ ತಂದೆ ಹೆಸರು ಏನಂತಂದ ಇಲ್ಲಿ ಬರಿಬೇಕಾಗತ್ತೆ ರೀ, ಬರಿಬೇಕು ರೀ. ಮತ್ತು ಅವರ ತಾಯಿ ಹೆಸರು ರೀ, ಇಲ್ಲೇನು ನೀವು ಫೋಟೋ ಮೇಲೆ ಹಾಕಿರ್ತಾರಲ್ಲ ರೀ, ಅವರ ತಂದೆ ತಾಯಿ ಹೆಸರು ಇಲ್ಲಿ ಕೆಳಗೆ ಬರಿಬೇಕಾಗತ್ತೆ ರೀ. ಮತ್ತು ಇಲ್ಲೇನು ಕೆಳಗೊಂದು ಐತಲ್ಲ ರೀ, ಇದು ತಂದೆ ಮತ್ತು ಪೋಷಕರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಇವೇನು ನಡೀತೈತೆ ರೀ ಬರ್ಲಿಕ್ಕಂದ್ರೆ ರೀ, ಇಲ್ಲಿ 2 ಬರ್ಲಿಕ್ಕೆ ನಡೀತೀರಿ. ಮತ್ತು ಸಂಗಾತಿ ಹೆಸರು, ನಿಮ್ಗೇನಾದರೂ ಮದುವೆ ಆಗಿತ್ತು ಅಂದ್ರೆ ಇಲ್ಲಿ ನೀವು ಸಂಗಾತಿ ಹೆಸರನ್ನ ಬರೀರಿ, ಇಲ್ಲಾಂದ್ರೆ ಬಿಟ್ಟುಬಿಡ್ರಿ. ಈಗ ಏನಂತಲ್ಲ ರೀ, ನೆಕ್ಸ್ಟ್ ರೀ ಇಲ್ಲಿ ಕೆಳಗೆ ನೀವು ಸಹಿ ಒಂದು ಮಾಡ್ಬೇಕಾಗತ್ತೆ ರೀ. ಈ ಸಹಿ ಒಂದು ಮಾಡಿಕ್ಸಿಂದ್ರೆ ಇಲ್ಲಿ BLOಗಳು ಸಹಿ ಮಾಡ್ತಾರೆ ರೀ. ಸಹಿ ಮಾಡಿದ ನಂತರ ಅವ್ರಿಗೆ ನೀವು ಫಾರ್ಮನ್ನು ಕೊಡ್ಬೇಕಾಗ್ತೈತೆ ರೀ. ಫಾರ್ಮ್ ಹೆಂಗಂದ್ರೆ 2 ಫಾರ್ಮ್ ಇರ್ತಾರೆ ರೀ, ಒಂದು ಅವ್ರು ಇಟ್ಕೋತಾರೆ ರೀ, ಒಂದನ್ನು ನಮಗೆ ಕೊಡ್ತಾರೆ ರೀ. ಮತ್ತೊಂದು ಏನಂದ್ರೆ ರೀ, ಈಗ ನೀವು ಇಲ್ಲಿ ಫೋಟೋ ಐತಲ್ಲ ರೀ, ನಿಮ್ಮದು ಈಗಿನ ಜಸ್ಟ್ ಫೋಟೋ ಎಲ್ಲರಿ ನೀವು ಇದು ಮಾಡಿರಿ ಅಂದ್ರೆ ರೀ, ಕರೆಂಟ್ ಫೋಟೋ ಏನೈತಲ್ಲ ರೀ, ಇದು ನಿಮ್ಗೆ ಫೋಟೋ ಸರಿ ಅನಿಸಲಿಲ್ಲ ಅಂದ್ರೆ ನೀವು ಹೊಸ ಫೋಟೋ ಕೊಡ್ಬೋದು ರೀ. ಇಲ್ಲಾಂದ್ರೆ ಕಂಪಲ್ಸರಿ ಅಂತ ಏನಿಲ್ಲ ರೀ, ನಾನು ಕೇಳೇನಿ ರೀ. ಇಲ್ಲಾಂದ್ರೆ ನೀವು ಒಂದು ಫೋಟೋ ಹಚ್ಕೊಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಇಷ್ಟು ರೀ. ಮತ್ತು ಇಂಥ ಯೂಸ್ಫುಲ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ಇಂಥ ಕಂಟೆಂಟ್ಗಳ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೇನೆ ರೀ. ಓಕೆ.